ಕೃಷ್ಣರಾಜಾಚಾರ್ಯರೇ, ನೀವು ಶುದ್ಧ ಬುದ್ಧಿ ಮತ್ತು ಮನಸ್ಸನ್ನು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಇದೆಲ್ಲ ಹೇಳಿದ್ರಿ. ಆದರೆ ಈಗಿನ ಕಾಲದ ಜೀವನದ ಶೈಲಿ, ಮಾಡರ್ನ್ ಡೇ ಲೈಫ್ ಅಂತ ಏನು ಹೇಳ್ತೇವೆ, ಅದು ಪ್ರತಿಯೊಂದು ಕೂಡ ನಮ್ಮನ್ನು ಆ ಬುದ್ಧಿಯ ಶುದ್ಧತೆಯಿಂದ ವಿರುದ್ಧ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗ್ತಾ ಇದೆ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ, ಮತ್ತು ಅದಕ್ಕೆ ನಾವು ಎಕ್ಸ್ಟ್ರಾ ಎಫರ್ಟ್ಸ್ ಏನಾದರೂ ಮಾಡಬೇಕಾ? ಇದನ್ನು ಸ್ವಲ್ಪ ವಿವರಣೆ ಮಾಡ್ಬೋದಾ? ಅಂದರೆ ನಮ್ಮ ಇವತ್ತಿನ ಜೀವನದ ಪ್ರಯತ್ನಗಳೆಲ್ಲವೂ ಕೂಡ ನಾವು ಇನ್ನಷ್ಟು ಚಂದ ಕಾಣಬೇಕು ಅಥವಾ ಇನ್ನಷ್ಟು ಬೆಳೆದು ದೊಡ್ಡವರಾಗಿ ನಮ್ಮತನವನ್ನು ಸಮಾಜದಲ್ಲಿ ನಮ್ಮ ಅಸ್ತಿತ್ವವನ್ನು ಪ್ರತಿಷ್ಠೆಯನ್ನು ದೊಡ್ಡದು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಹೊರಟದ್ರಿಂದಾಗಿ ಸಹಜವಾಗಿ ಅದು ಆಂತರ ಪ್ರಯಾಣಕ್ಕೆ ತೊಡಕುಂಟಾಗುತ್ತೆ. ಈಗ ಉದಾಹರಣೆಗೆ ನಮಗೆ ಉಳ್ಕೊಳ್ಳಿಕ್ಕೊಂದು ಸೂರಾದರೆ ಸಾಕು, ಆದರೆ ಅದರ ಜೊತೆಗೆ ನಮ್ಮ ನಿತ್ಯದ ಜೀವನದ ಶೈಲಿಯನ್ನು ನಾವು ಅಭ್ಯಾಸ ಮಾಡುವಾಗ ಸರಳವಾದ ಬದುಕನ್ನು ಎಷ್ಟು ನಾವು ಆತುಕೊಳ್ತೇವೋ, ಎಷ್ಟು ಅದಕ್ಕೆ ಒಗ್ಗಿಕೊಳ್ತೇವೋ, ಅದು ಇಲ್ಲದೆ ಇದ್ದರೆ ನಮಗೆ ಆಗಲ್ಲ ಅನ್ನೋ ಸ್ಥಿತಿ ಇವತ್ತು ಬಂದ್ಬಿಡುತ್ತೆ ಕೆಲವೊಂದ್ಸಲ. ಅಂದರೆ ನಮ್ಮಲ್ಲಿ ಸುಮ್ಮನೆ ತಮಾಷೆಗೆ ಹೇಳೋದುಂಟು, ನಾವು ಮೊದಲು ಆರಾಮವಾಗಿ ಒಂದು ಇಜ್ಜಲು, ಒಂದು ಬೇವಿನ ಕಡ್ಡಿ ಅಥವಾ ಒಂದು ಈ ಉಪ್ಪು ಇಷ್ಟನ್ನು ಬಳಸ್ಕೊಂಡು ಆರಾಮಾಗಿದ್ವಿ, ಖರ್ಚೇ ಇಲ್ಲದೆ ಬದುಕ್ತಾ ಇದ್ವಿ, ನೆಮ್ಮದಿ ಇತ್ತು, ಹಲ್ಲು ಗಟ್ಟಿ ಇತ್ತು. ನಮ್ಮಲ್ಲಿ ದೇವಸ್ಥಾನಗಳಲ್ಲೆಲ್ಲ, ಊರು ಕಡೆಗಳಲ್ಲೆಲ್ಲ ನಮ್ಮಲ್ಲಿ ಮುಡಿಯ ಅಕ್ಕಿ ಅಂತ ಬರುತ್ತೆ. ಅದು ಈ ದೇವಸ್ಥಾನ ಉತ್ಸವದಿಂದ ಸ್ವಲ್ಪ ದೂರದಲ್ಲಿ ಹೊರಭಾಗದಲ್ಲೆಲ್ಲ ಗ್ರಾಮೀಣ ಆಟಗಳಿರ್ತವೆ. ಅದರಲ್ಲಿ ಆ ಹಲ್ಲಿನಿಂದ ಆ ಇಡೀ ಸುಮಾರು ಒಂದು 54-60 kg ಇರುತ್ತದು. ಆ ಕೆಜಿಯ ಮುಡಿಯನ್ನು ಹಲ್ಲಿನಿಂದ ಕಚ್ಕೊಂಡೋಗಿ ಆ ಮೂಲೆಯಲ್ಲಿ ಹೋಗಿ ಎತ್ತಿಡಬೇಕು. ನಾನು ಹೇಳ್ತಾ ಇರೋದು ಒಂದು 50-60 ವರ್ಷದ ಹಿಂದಿನ ಆಟದ ಕಥೆ. ವಸ್ತುತಃ ಅವರಿಗಿಂತ ಅಡ್ವಾನ್ಸ್ಡ್ ಆಗಿ ನಮ್ಮ ಹತ್ರ ಈಗ ಬ್ರಷ್ ಇದೆ, ಪೇಸ್ಟ್ ಇದೆ, ಇನ್ನೇನೇನೇನೋ ಸಾಧನಗಳಿವೆ. ಅದೇ ಇಟ್ಟು ಬಿಟ್ಟರೆ ಉಜ್ಕೊಂಡ್ಬಿಡುತ್ತೆ. ನಾವೇನು ಮಾಡಬೇಕಂತೂ ಇಲ್ಲ, ಅಷ್ಟು ನಾವು ಮುಂದುವರೆದು ಬಿಟ್ಟಿದ್ದೇವೆ. ಆದರೆ ಈಗ ಅದೇ ಒಂದು ಆಟವನ್ನು ಅಕಸ್ಮಾತ್ ಇವಾಗಿನ ಪೀಳಿಗೆಯವರ ಕೈಗೆ ಕೊಟ್ಟರೆ ಏನಾಗ್ಬೋದು ಅಂತ ನಾನು ಯೋಚನೆ ಮಾಡೋದು. ಹಲ್ಲಲ್ಲೇ ಇರುತ್ತೆ, ಇವ್ರು ಮಾತ್ರ ಅಲ್ಲಿ ತನಕ ಹೋಗಿ ಬರಬೇಕು. ಅದರಿಂದ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂತ ಹೇಳಿದೆ ನಾವು ಅದನ್ನೇ ನಾನು ಹೇಳಿಕ್ಕೆ ಹೊರಟೆ. ನಾವು ಏನೋ ಅಡ್ವಾನ್ಸ್ ಆಗ್ತಾ ಇದ್ದೀವಿ ಅಂತ ಅಂದ್ಕೊಂಡು ದೈಹಿಕವಾಗಿ ದುರ್ಬಲರೂ ಆಗ್ತಾ ಇದ್ದೇವೆ, ಹಿಂದೆಯೂ ಸಾಗ್ತಾ ಇದ್ದೇವೆ, ಮುಂದೆ ಹೋಗಬೇಕಾದ ಗುರಿಯನ್ನು ಮರಿತಾ ಇದ್ವಿ. ಎಲ್ಲಿಗೆ ಹೋಗ್ಬೇಕಿತ್ತೋ ಅದು ಮರ್ತ್ವಿ, ಎಲ್ಲಿ ಇರಬೇಕಿತ್ತೋ ಅದನ್ನು ಕಳ್ಕೊಂಡ್ವಿ, ಹಿಂದೆ ಹೋಗಿದ್ದೇವೆ ಅಂತ ಗೊತ್ತಿಲ್ಲದೆ ಮುಂದೆ ಹೋಗಿದ್ದೇವೆ ಅಂತ ಭ್ರಮೆಯಲ್ಲಿ ಬೇರೆ ಇದ್ದೀವಿ. ಇದು ನಮ್ಮ ಇವತ್ತಿನ ಆಧುನಿಕ ವ್ಯವಸ್ಥೆಯ ತುಂಬ ದೊಡ್ಡ ಡಿಫೆಕ್ಟು ಅಂತ ನಾವು ಕರೆಕ್ಟಾಗಿ ಅಂದಾಜು ಮಾಡ್ಲಿಕ್ಕೆ ಆಗ್ತಿದೆ. ಆದರೆ ಸಮಸ್ಯೆ ಏನಾಗಿದೆ ಅಂದರೆ, ಬಿಟ್ಟೆನೆಂಬರು ಬಿಡದಿ ಮಾಯ ಎನ್ನುವ ಹಾಗೆ ಮಾತಾಡುವಾಗ ನಾವು ಹೇಳ್ಬಿಡ್ಬೋದು, ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಪ್ರಾಬ್ಲಮ್ಮು, ಅದು ತುಂಬ ನೀವು ಏನೇ ಹೇಳಿದ್ರು ವಾಪಸ್ ನೀವು ಅದನ್ನು ವಾಪಸ್ ಮೆಸೇಜ್ ಮಾಡಬೇಕಾದದ್ದು ಇದೇ ಮೀಡಿಯಾವನ್ನು, ಈ ಮೀಡಿಯಾವನ್ನೇ ಬಳಸ್ಕೊಂಡು ನಾವೀಗ ಹೇಳಬೇಕಾಗಿದೆ. ಅಂದರೆ ನಾವು ಮುಳ್ಳಿನ ತೆಗಿಬೇಕು ಅಂತ ಸಮರ್ಥಿಸ್ಕೊಳ್ಬೋದು, ಆದರೆ ನಾವು ವಾಪಸ್ಸು ಅದೇ ದಾರಿಯಲ್ಲಿ ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೇಕಾಗಿದೆ. ಅಂದರೆ ಅಷ್ಟು ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು ಇದನ್ನು ಬಿಟ್ಟು ಬದುಕ್ತೇವೆ ಅಂತ ಅನ್ನೋದು ಒಂದೇ ದಿವಸದ ವೈರಾಗ್ಯದ ಭಾವದಿಂದ ಬಚಾವಾಗೋದು ಕಷ್ಟ ಉಂಟು. ಆದರೆ ಅದರ ಇತಿಮಿತಿ ಆದರೂ ಗೊತ್ತಿರಬೇಕು ಕನಿಷ್ಠ ಪಕ್ಷ. ಅದು ಎಷ್ಟು ಬೇಕು, ಎಷ್ಟು ಬೇಡ, ಯಾಕೆ ಬೇಕು, ಯಾಕೆ ಬೇಡ, ಎಷ್ಟರವರೆಗೆ ಬೇಕು, ಯಾರಿಗೆ ಬೇಕು, ಯಾವಾಗ ಬೇಕು. ಈ ಸಾಧನೆ ಏನಾಗಿದೆ ಅಂದರೆ, ನಾವೀಗ ಜ್ಞಾನವನ್ನು ಹಂಚಬೇಕು ಅಂತ ಇದನ್ನು ಬಳಸ್ಕೊಂಡ್ರೆ ಅಜ್ಞಾನವನ್ನು ಹಂಚಲಿಕ್ಕೆ ಇದಕ್ಕಿಂತ 10 ಪಟ್ಟು ಜಾಸ್ತಿ ಉಪಯೋಗ ಆಗ್ತಾ ಇದೆ. ಅದರಿಂದಾಗಿ ನಾವು ಈ ಆಧುನಿಕತೆಯಿಂದ ಏನೋ ಸರಿ ಮಾಡ್ಲಿಕ್ಕೆ ಹೋಗ್ತೇವೆ ಅಂತ ಅಂದ್ಕೊಂಡ್ರು ಒಂದರ್ಥದಲ್ಲಿ ಮತ್ತೆ ಅದು ಡಿಸ್ಟ್ರಕ್ಟಿವ್ ಫೋರ್ಸ್ ಆಗೇ ನಮ್ಮನ್ನು ಕಾಡ್ತಾ ಇದೆ. ಅದರಿಂದಾಗಿ ನಮ್ಮ ನಿತ್ಯದ ಬದುಕನ್ನು ಸರಳಗೊಳಿಸಿಕೊಳ್ಳಿಕ್ಕೆ ನಾವು ಎಷ್ಟು ಪ್ರಯತ್ನಿಸ್ತೇವೋ ಬಹುಶಃ ಅದು ಅಧ್ಯಾತ್ಮದ ದಾರಿಯಲ್ಲಿ ನಮಗೆ ಹೆಚ್ಚು ಮುಂದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ಇವತ್ತೇನು ಅಂದರೆ, ಒಂದು ಕಾಲಿಗೆ ಮುಳ್ಳು ಕಲ್ಲು ಚುಚ್ಚದ ಹಾಗೆ ಒಂದು ಚಪ್ಪಲಿ ಹಾಕಿದ್ರೆ ಸಾಕು. ಆದರೆ ಇವತ್ತಿನ ಜನರ ನೋಟ ಹೇಗಿರುತ್ತೆ ಅಂದರೆ, ಅವನು ಎಷ್ಟು ರೂಪಾಯಿ ಚಪ್ಪಲಿ ಹಾಕ್ಕೊಂಡಿದ್ದಾನೆ, ಯಾವ ಕಂಪ್ಲೀಟ್ ಮ್ಯಾನ್ ಆಗಬೇಕು ಅಂತಂದರೆ ಅದೇ ಯಾವುದೋ ದಿರಿಸ್ ಹಾಕೊಳ್ಬೇಕು, ನಮ್ಮಲ್ಲಿ ಆರಾಮಾಗಿ ಒಂದು ಶಲ್ಲೆ ಹಾಕೊಂಡು ಆರಾಮಾಗಿದ್ವಿ. ಅದೀಗ ಅದಕ್ಕೆ ಹೊಲಿಸ್ಲಿಕ್ಕೊಂದು, ಅದರ ಮೇಲೆ ಟ್ಯಾಗ್ ಒಂದು, ಅದಕ್ಕೆ ಕಿಸೆ ಬೇರೆ, 106 ಥರ ಆಗ್ಲಿಕ್ಕೆ ಹೋಗಿ, ಆದರೆ ನಾವು ಹಾಗಿದ್ರೆ ಮುಂದುವರೆದವರು ಅಂತ. ಬರೀ ಪಾಪ ಶಾಲೆ ಹಾಕೊಂಡು ಓಡಾಡ್ತಿದ್ರೆ ಪಾಪ ತುಂಬ ಗಮಾರರು ಹಿಂದಿದ್ದಾರೆ. ಆದರೆ ಹೊರಗೆ ನೋಟವನ್ನು ಗಮನಿಸಿ ಜನ ಅವರ ಲೆವೆಲನ್ನು ಇವತ್ತು ಗಮನಿಸುವ ವಾತಾವರಣವೇ ಆ ಥರ ಇರುವುದರಿಂದ ಅನಿವಾರ್ಯವಾಗ ಪಾಪ ಎಲ್ಲರೂ ಆ ಒಂದು
ದೃಷ್ಟಿಯಲ್ಲಿ ಬದುಕಬೇಕು ಅಂತ ಅನ್ನುವ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಸೊ ಈಗ ನಮ್ಮ ಮನಸ್ಸು ಕಂಪ್ಲೀಟ್ ಆ ವಿಷಯಗಳು ಹೈಜಾಕ್ ಮಾಡಿಬಿಟ್ಟಿವೆ. ಖಂಡಿತ ತಪ್ಪಿಸ್ಕೊಳ್ಳಿಕ್ಕೆ ಆಗದಷ್ಟು. ಅದಕ್ಕೆ ನಾನು ಹೇಳಿದ್ದು ಎಂದರು ಬಿಡದಿ ಮಾಯಿ ಅಂತ ಆ ಸ್ಥಿತಿಗೆ ಹೋಗಿ ನಿಂತಿದೆ. ಆದ್ರೆ ಅಷ್ಟರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡ್ರೆ ಕನಿಷ್ಠ ಪಕ್ಷ ಒಂದ್ ದಿವಸ ಎಲ್ಲೋ ಅವಕಾಶ ಸಿಕ್ಕಿದ್ರೆ ಅದನ್ನ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗುತ್ತೋ, ಆ ಒಂದು ದಾರಿಯನ್ನು ಉಳಿಸ್ಕೊಳ್ಬಹುದು ಅಷ್ಟೇ. ಬಿಟ್ರೆ ಈಗಲೇ ನಾವು ಇದರಿಂದ ಪಾರಾಗಿ ಹೊರಗೆ ಬರ್ತೇವೆ ಅಂತ ತುಂಬಾ ಕಷ್ಟದ ಸಂಗತಿ ಆಗಿದೆ. ಅದಕ್ಕೆ ನಂಗೆ ನಮ್ಮ ನಿತ್ಯದ ಜೀವನದ ಶೈಲಿಯಲ್ಲಿ ನೀವು ಆಗ ಮಾತಾಡ್ತಾ ಹೇಳಿದ್ರಿ, ನಮ್ಗೆ ಬೆಳಿಗ್ಗೆ ಎದ್ದಾಗ ರಾತ್ರಿ ಮಲಗುವ ತನಕವೂ ನಮ್ಮ ಕೈಯಲ್ಲಿ ಒಂದು ಜಂಗಮವಾಣಿ ಫೋನ್ ಬೇಕೇ ಬೇಕಾಗಿದೆ. ಅದು ಒಂಥರ ಏನಾಗಿದೆ ಅಂದ್ರೆ ಮನುಷ್ಯನ ಚಿತ್ರ ಬರೆಯುವಾಗ ಅದರಲ್ಲಿ ಒಂದು ಫೋನ್ ಬರಿಬೇಕು, ಅವಿಭಾಜ್ಯ ಅಂಗ ಅಂತ. ಆ ಸ್ಥಿತಿಗೆ ಬಂದು ನಿಂತಿದೆ. ಅಕಸ್ಮಾತ್ ನಾನೇ ಎಷ್ಟೋ ಸರ್ತಿ ಒಂದು ಅನುಭವ ಆಗಿದ್ದೇನು ಅಂದ್ರೆ, ಎಲ್ಲೋ ನಾವು ಹೋದ್ವಿ, ಫೋನ್ ಡೆಡ್ ಆಯ್ತು, ನಮ್ಗೆ ಆ ಊರಲ್ಲಿ ದಾರಿ ಗೊತ್ತಿಲ್ಲ. ಅದೇ ಮನೆ ಹತ್ರ 3/4 ಗಂಟೆ ಸುತ್ತಿದೀವಿ. ಯಾಕಂದ್ರೆ ನಮ್ಗೆ GPS ಸಿಗ್ತಾ ಇಲ್ಲ. ಅವ್ರಿಗೆ ಫೋನ್ ಮಾಡ್ಬೇಕಂದ್ರೆ ಫೋನ್ ಬೇಕು. ಅದಿಲ್ಲ ಅಂದ್ರೆ ನಾನಿಲ್ಲ ಅನ್ನೋ ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗಿದೆ. ಹಿಂದೆ ನಮ್ಮ ಗುರುಗಳ ಒಂದು 60 ವರ್ಷದ ಹಿಂದಿನ ಪ್ರಯಾಣ ಮುಗಿಸಿ ನಮ್ಮ ಸಂಚಾರದ ಕಾಲದಲ್ಲಿ 60 ವರ್ಷದ ನಂತರ ಮತ್ತದೇ ದಾರಿಗೆ, ಅವರ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಅವ್ರು ಆಗ್ಲೂ ಮೊಬೈಲ್ ಯೂಸ್ ಮಾಡಿಲ್ಲ. ಕೇವಲ ಆಲೋಚನೆಯಿಂದ ಈ ದಾರಿಯಲ್ಲಿ ಬಂದಿದ್ವಿ, ಇಲ್ಲೊಂದು ನದಿ ಇತ್ತು, ಇಲ್ಲೊಂದು ದೇವಸ್ಥಾನ ಇತ್ತು, ಇಲ್ಲೊಂದು ಅಂಬೆಲ ಇತ್ತು, ಇದನ್ನೆಲ್ಲ ಹೇಳಿ ನಮ್ಮಲ್ಲಿ ಅಲ್ಲಿ ಕರ್ಕೊಂಡು ಹೋದ್ರೆ ಮತ್ತೆ ಗೊತ್ತಾಯ್ತು ಅವರು ನಮ್ಮ ಗುರುಗಳು ಹೋಗಿ ಒಂದು 15 ವರ್ಷ ಆದ್ಮೇಲೆ ಒಂದು ದೊಡ್ಡ ಪ್ರವಾಹಕ್ಕೆ ಆ ಊರು ಕೊಚ್ಕೊಂಡು ಹೋಗಿತ್ತು. ಆದ್ರೆ ಗುರುಗಳು ಅದೇ ಜಾಗದಲ್ಲಿ ಹುಡುಕಿದ್ದಾರೆ. ಅಂದ್ರೆ ಈ ರೀತಿ ನಮಗೆ ಮನಸ್ಸಿಗೆ ನಾವೇ ಒಂದು ಪ್ರಜ್ಞೆಯನ್ನು ಕೊಟ್ಟುಕೊಳ್ಳದೆ ಹೋದ್ರೆ, ಈಗ ಎಷ್ಟೋ ಮಕ್ಕಳ ಅಥವಾ ಅಂಗಡಿಯಲ್ಲಿ ಕೂತವನಿಗೆ ಅವನಿಗೆ 4 ಸಾಮಾನು 4 ರೂಪಾಯಿದ 5 ರೂಪಾಯಿದ ಅದರ ಒಂದು ಕ್ಯಾಲ್ಕುಲೇಟರ್ ಬೇಕಾಗಿದೆ. ತಲೆಯಲ್ಲಿ ಒಂದು ನಾವೇ ಆಲೋಚನೆ ಮಾಡ್ಬೋದು. ಇದರ ಉದ್ದೇಶ ಏನು ಅಂದ್ರೆ, ನಾನು ಹೇಳ್ತಾ ಇರೋದು ಅಧ್ಯಾತ್ಮ ಜೀವನ ಅಲ್ಲ, ನಮ್ಮ ನಿತ್ಯದ ಜೀವನವೇ ಕಷ್ಟ ಆಗುತ್ತೆ. ನಮ್ಮ ಹಿಂದಿನ ತಲೆಮಾರಿಗೆ ಒಂದು 100 ಫೋನ್ ನಂಬರ್ ಆರಾಮಾಗಿ ನೆನಪಿರ್ತಿತ್ತು. ಇವತ್ತು ನನ್ನ ಫೋನ್ ನಂಬರ್ ಕೇಳಿದ್ರೆ ನಾನು 1 ನಿಮಿಷ ಅಂತ ಹೇಳಿ ನನ್ನ ಹೆಸರಲ್ಲಿ ಸೇವ್ ಮಾಡಿದ ನಂಬರನ್ನು ಅವರಿಗೆ ಹೇಳಬೇಕಾದ ಪರಿಸ್ಥಿತಿ ಬಂದಿದೆ. ಇದೇ ಒಂದು ದೌರ್ಬಲ್ಯ ಇಷ್ಟಕ್ಕೇನೆ ನಮ್ಗೆ ಆಯ್ತು ಅಂದ್ರೆ, ಅಧ್ಯಾತ್ಮಕ್ಕೆ ಎಷ್ಟು ಸ್ಟ್ರಾಂಗ್ ಬೇಕು ನಮ್ಗೆ, ನೆನಪಿನ ಶಕ್ತಿ ಆಗಲಿ ಅಥವಾ ಒಂದಾದ್ಮೇಲೆ ಒಂದರ ಜೋಡಣೆಯನ್ನು ಮಾಡಿಕೊಳ್ಳುವ ಶಕ್ತಿ ಆಗಲಿ. ಹಿಂದಿದ್ ನೆನಪಿದ್ರೆ ಮಾತ್ರ ಇವತ್ತಿದ್ ನಾನು ಆಲೋಚನೆ ಮಾಡುವಾಗ ಹೊಸ ಯೋಚನೆ ಮಾಡ್ಲಿಕ್ಕೆ ನಂಗೆ ಸ್ಫುರಣೆಗೆ ಬರುತ್ತೆ. ಹಿಂದಿದ್ದು ನೆನಪಿಲ್ಲ, ಈಗದ್ದು ಅರ್ಥ ಆಗ್ಲಿಲ್ಲ, ಮುಂದಿದ್ದು ಹೇಗೆ ಸ್ಫುರಣೆ ಆಗಬೇಕು. ಆ ದೃಷ್ಟಿಯಿಂದ ನಾವು ಬಹಳ ಎಚ್ಚೆತ್ಕೊಳ್ಬೇಕು ಅನ್ನುವ ನಿಮ್ಮ ಪ್ರಶ್ನೆ ತುಂಬಾ ಅಗತ್ಯದ್ದು ಮತ್ತು ಇವತ್ತಿಗೆ ರಿಲೆವೆಂಟ್ ಆದದ್ದು. ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ನಾವು ಚಿಂತನೆ ಮಾಡ್ಬೇಕಷ್ಟೇ. ಈ ಸಮಸ್ಯೆನ ಹೇಗೆ ಪಾರಾಗಬೇಕು, ತುಂಬಾ ಸರಳವಾಗಿ ಬದುಕುವುದು ಅಂತ ಅನ್ನೋದು ಒಂದು ವಿಧಾನ. ಆದ್ರೆ ಇದನ್ನ ಬಿಟ್ಟು ಕೂಡ ಬೇರೆ ದಾರಿಯಿಂದ ಹೇಗೆ ಬದುಕಬಹುದು, ನಮ್ಮತನಕ್ಕೆ ತೊಡಕಾಗದೆ ಆದ್ರೆ ಹೊಸತನಕ್ಕೆ ನಾವು ವಿರುದ್ಧ ಅಂತ ಅನ್ನಿಸಿಕೊಳ್ಳದೆ. ಯಾಕಂದ್ರೆ ನಾವು ಎಲೆಕ್ಟ್ರಿಸಿಟಿಯನ್ನು ಅಥವಾ ಇವತ್ತಿನ ಎಲೆಕ್ಟ್ರಾನಿಕ್ ಪ್ರಪಂಚವನ್ನು ನಾವು ತಿರಸ್ಕಾರ ಮಾಡಿ ಬದುಕಲಿಕ್ಕೆ ಆಗದೆ ಇರೋ ಸ್ಥಿತಿ ಇದೆ. ಯಾಕಂದ್ರೆ ನಮ್ಮ ಆರೋಗ್ಯಕ್ಕೆ ಬೇಕು ಅಂದ್ರೆ ಎಲ್ಲ ಆಸ್ಪತ್ರೆಗೆ ಹೋದ್ರೆ ಯಂತ್ರದಿಂದಲೇ ನಮ್ಮನ್ನ ಅನಾರೋಗ್ಯದ ಪರಿಸ್ಥಿತಿಯನ್ನು ಹೊರಗೆ ತರಬೇಕಾದ ಸ್ಥಿತಿ ಇದೆ. ಅದರಿಂದಾಗಿ ಅದರೆಲ್ಲದರ ಬದುಕುವುದರ ಜೊತೆಗೆ ಅದರ ಮಿತಿ ಅರ್ಥ ಮಾಡಿಕೊಂಡು ಮುಂದೆ ಸಾಗುವಂತಹ ಒಂದು ಪ್ರಜ್ಞೆ ಆದ್ರೂ ಎಚ್ಚೆತ್ತುಕೊಂಡಿದ್ರೆ ಬಹುಶಃ ನಾವು ಇದರಿಂದ ಸ್ವಲ್ಪ ಹೊರಗೆ ಬರ್ಬೋದು. ಗುರುಗಳಾದ ಬನ್ನಂಜ ಗೋವಿಂದಾಚಾರ್ಯರ 2 ಮಾತುಗಳು ನೆನಪು ಬರ್ತದೆ. ಒಂದು, ಯಾವುದೇ ಮನೆಯಲ್ಲಿ ಬಿವೇರ್ ಆಫ್ ಡಾಗ್ ಅಂತ ಹಾಕಿರ್ತಾರೆ, ಈಗ ನಾವು ಬಿವೇರ್ ಆಫ್ ಮೈಂಡ್ ಅಂತ ಹಾಕ್ಬೇಕಂತ. ಯಾಕಂದ್ರೆ ನೀವು ಹೇಳ್ತಾ ಇರುವಾಗ ಗೊತ್ತಾಯ್ತು 2 ವಿಷಯಗಳು. ಒಂದು, ಮನಸ್ಸಿನ ಸಹಜವಾದ ಯೋಚನಾ ಶಕ್ತಿಯನ್ನು ನಾವು ಕಳೆದುಕೊಂಡಿದ್ದೇವೆ. 2ನೇ ವಿಷಯ, ಇಂತಹ ಬೇಡವಾದ ವಿಷಯಗಳು ನಮ್ಮ ಒಳಗೆ ಬಂದು ಕೂತಿವೆ, ಅದರಿಂದ ಭಗವಂತನಿಗೆ ಜಾಗ ಇಲ್ಲ. ಸೊ ಈ ರೀತಿ ಆದ್ದರಿಂದ ಗುರುಗಳು ಹೇಳ್ತಾ ಇದ್ದ ಮಾತು ಸೈಕಾಲಜಿಕಲ್ ಡಿಟೆರರೇಷನ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತ.